ಓಂ ಶಾಂತಿ. ಮುರಳಿಯ ದಿನಾಂಕ 26/12/2021. ರಿವೈಸ್ ಅವ್ಯಕ್ತ ಮುರಳಿ ಇದೆ. ಹಿಂದಿನ ದಿನಾಂಕ 17/12/89. ಸದಾ ಸಮರ್ಥ ಕೈಸೆ ಬನೆ. ಸದಾ ಸಮರ್ಥ ಆಗುವುದು ಹೇಗೆ? आज समर्थ बाप अपने चारों ओर के मास्टर समर्थ बच्चों को देख रहे. ಈ ದಿನ ಸಮರ್ಥ ತಂದೆ ತಮ್ಮ 4 ಕಡೆಯ ಮಾಸ್ಟರ್ ಸಮರ್ಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. एक है सदा समर्थ और दूसरे है कभी समर्थ कभी व्यर्थ की तरफ न चाहते भी आकर्षित हो जाते, क्योंकि जहाँ समर्थ स्थिति है वहाँ व्यर्थ हो नहीं सकता. संकल्प भी व्यर्थ नहीं उत्पन्न हो सकता. 2 ಪ್ರಕಾರದ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ಒಂದು ಪ್ರಕಾರದ ಮಕ್ಕಳು ಸದಾ ಸಮರ್ಥ ಸ್ಥಿತಿಯಲ್ಲಿ ಇರುವಂಥವು, ಸದಾ ಸಮರ್ಥ ಆಗಿ ಇರುವಂಥವು. 2ನೇ ಪ್ರಕಾರದ ಮಕ್ಕಳು ಒಮ್ಮೊಮ್ಮೆ ಸಮರ್ಥ ಸ್ಥಿತಿ, ಒಮ್ಮೊಮ್ಮೆ ವ್ಯರ್ಥದ ಕಡೆಗೆ ಆಕರ್ಷಣೆ ಆಗುವಂತಹ ಸ್ಥಿತಿಯಲ್ಲಿ ಇರುವಂಥವರು. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ಯಾರು ಸದಾ ಸಮರ್ಥ ಸ್ಥಿತಿಯಲ್ಲಿ ಇರ್ತಾರೋ ಅವರ ಒಂದು ಸಂಕಲ್ಪನೂ ವ್ಯರ್ಥವಾಗಿ ಹೋಗೋದಿಲ್ಲ. बाप दादा देख रहे थे कि कई बच्चों की अब तक भी बाप के आगे फरियाद है कि कभी कभी व्यर्थ संकल्प याद को फरियाद में बदल देते हैं. ಬಾಪ್ ದಾದಾ ನೋಡ್ತಾ ಇದ್ದಾರೆ, ಇನ್ನೂವರೆಗೂ ಅನೇಕ ಮಕ್ಕಳಲ್ಲಿ ವ್ಯರ್ಥ ಸಂಕಲ್ಪದ ತಕರಾರು ಇದೆ. ಮಧ್ಯ ಮಧ್ಯ ವ್ಯರ್ಥ ಸಂಕಲ್ಪಗಳು ಅವರ ನೆನಪನ್ನು ಫರಿಯಾದದಲ್ಲಿ ಅಂದರೆ ಕಂಪ್ಲೇಂಟ್ ಮಾಡುವುದರಲ್ಲಿ ಬದಲಾಗಿ ಬಿಡ್ತದೆ. ಚಾಹತೆ ನಹಿ ಲೇಕಿನ್ ಆ ಜಾತೆ. ಮಕ್ಕಳಲ್ಲಿ ವ್ಯರ್ಥ ಸಂಕಲ್ಪಗಳು ಅವರು ಇಚ್ಛಿಸದೇನೆ ಉತ್ಪತ್ತಿ ಆಗ್ತಾ ಇವೆ. ಅವರೇನು ಬೇಕಂತ ವ್ಯರ್ಥ ಸಂಕಲ್ಪಗಳನ್ನು ಮಾಡೋದಿಲ್ಲ, ಆದರೆ ಸಹಜ ಸ್ವಾಭಾವಿಕವಾಗಿ ವ್ಯರ್ಥ ಸಂಕಲ್ಪಗಳು ಅನೇಕ ಮಕ್ಕಳಲ್ಲಿ ಇನ್ನೂವರೆಗೂ ಬರ್ತಾ ಇವೆ. विकल्पों की स्टेज को तो मेजॉरिटी ने मेजॉरिटी समय तक समाप्त कर लिया है. ಮೆಜಾರಿಟಿ ಮಕ್ಕಳು ವಿಕಲ್ಪಗಳನ್ನು ಸಮಾಪ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ವಿಕಲ್ಪಗಳು ಅಂದರೆ ವಿಕಾರಿ ಸಂಕಲ್ಪಗಳು, ಕೆಟ್ಟ ಸಂಕಲ್ಪಗಳು. ಅಂತಹ ಸಂಕಲ್ಪಗಳು ಮಕ್ಕಳಲ್ಲಿ ಮೆಜಾರಿಟಿ ಮಕ್ಕಳಲ್ಲಿ ಬರ್ತಾ ಇಲ್ಲ. ಆದರೆ व्यर्थ देखना, व्यर्थ सुनना और सोचना, व्यर्थ समय गंवाना इसमें फुल पास नहीं है. ಆದರೆ ವ್ಯರ್ಥ ನೋಡುವುದು, ವ್ಯರ್ಥ ಕೇಳುವುದು, ವ್ಯರ್ಥ ಯೋಚಿಸುವುದು, ವ್ಯರ್ಥ ಸಮಯವನ್ನು ಕಳೆಯುವುದು, ಈ ವಿಷಯದಲ್ಲಿ ಮಕ್ಕಳು ಇನ್ನೂ ಸಂಪೂರ್ಣ ಪಾಸಾಗುವ ಸ್ಥಿತಿಗೆ ತಲುಪಿಲ್ಲ ಅಂತ ಹೇಳ್ತಾರೆ ಬಾ. ಕ್ಯೋಂಕಿ ಅಮೃತ ವೇಲೆ ಸೆ ಸಾರೆ ದಿನ ಕಿ ದಿನಚರ್या में अपने मन और बुद्धि को समर्थ स्थिति में स्थित करने का प्रोग्राम सेट नहीं करते. ಯಾಕೆ ಈ ಥರ ವ್ಯರ್ಥ ಸಂಕಲ್ಪದ
ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ, ಅಮೃತ ವೇಳೆಯಿಂದ ಮಕ್ಕಳು ತಮ್ಮ ಮನಸ್ಸು ಮತ್ತು ಬುದ್ಧಿಯ ಪ್ರೋಗ್ರಾಮನ್ನು, ಮನಸ್ಸು ಮತ್ತು ಬುದ್ಧಿಯ ದಿನಚರಿಯನ್ನು ಅಮೃತ ವೇಳೆಯಲ್ಲಿನೇ ಸೆಟ್ ಮಾಡ್ಕೊಳ್ಳೋದಿಲ್ಲ. ಯಾವ ಸ್ಥಿತಿಯಲ್ಲಿ ಈ ದಿನ ನಾನಿರಬೇಕು, ಯಾವ ಸಮಯಕ್ಕೆ ಯಾವ ಸ್ಥಿತಿಯ ಅನುಭವ ಮಾಡಬೇಕು, ಯಾವ ಥರದ ಸೇವೆ ಮಾಡಬೇಕು, ಎಷ್ಟು ಸಮಯ ಯೋಗ ಮಾಡಬೇಕು, ಎಷ್ಟು ಸಮಯ ಕರ್ಮಣ ಸೇವೆ ಮಾಡಬೇಕು ಅನ್ನುವಂತಹ ಮನಬುದ್ಧಿಯ ಟೈಮ್ ಟೇಬಲ್, ಮನಬುದ್ಧಿಯ ವೇಳಾಪತ್ರಿಕೆಯನ್ನು ಮಕ್ಕಳು ಅಮೃತ ವೇಳೆಯಲ್ಲಿ ಸೆಟ್ ಮಾಡ್ಕೊಳ್ತಾ ಇಲ್ಲ, ಅದರ ಆಯೋಜನೆ ಮಾಡ್ತಾ ಇಲ್ಲ. ಇಸ್ಲಿಯೇ ಅಪ್ಸೆಟ್ ಹೋ ಜಾತೆ, ಅದಕ್ಕಾಗಿ ಮಕ್ಕಳು ಅಪ್ಸೆಟ್ ಆಗ್ತಾ ಇದ್ದಾರೆ. ಸೆಟ್ ಆಗದೇ ಇದ್ದಾಗ ಅಪ್ಸೆಟ್ ಆಗ್ತಾರೆ, ಮನಸ್ಥಿತಿಯನ್ನು ಕೆಡಿಸ್ಕೊಂಡು ಬಿಡ್ತಾರೆ. जैसे अपने स्थूल कार्य के प्रोग्राम को दिनचर्या प्रमाण सेट करते हो, ऐसे अपनी मनसा समर्थ स्थिति का प्रोग्राम सेट करेंगे तो स्वतः कभी अपसेट नहीं होंगे. ಹೇಗೆ ಸ್ಥೂಲ ಕೆಲಸಗಳ ಕಾರ್ಯಕ್ರಮವನ್ನು ಮೊದಲೇ ಸೆಟ್ ಮಾಡ್ಕೊಳ್ತೀರಿ, ಇವತ್ತು ಇಷ್ಟೊತ್ತಿಗೆ ಇಂಥ ಸ್ಥಾನಕ್ಕೆ ಹೋಗಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗಬೇಕು, ಮಧ್ಯಾಹ್ನ ಈ ಥರ ಮಾಡಬೇಕು, ಬೆಳಗಿನ ನಾಷ್ಟ ಈ ಥರದ್ದೇ ಇರಬೇಕು ಅಂತ ಪ್ರತಿಯೊಂದು 2ನೇ ದಿನದ ಕಾರ್ಯಕ್ರಮವನ್ನು ಗಣ್ಯ ವ್ಯಕ್ತಿಗಳು ಮೊದಲನೇ ದಿನವೇ ಸೆಟ್ ಮಾಡಿಕೊಳ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳು ನೀವು ನಿಮ್ಮ ಮನಸ್ಸು ಮತ್ತು ಬುದ್ಧಿ ಸಮರ್ಥ ಆಗಲಿಕ್ಕಾಗಿ ಯಾವ ಒಂದು ಕಾರ್ಯಕ್ರಮ ಬೇಕು, ದಿನಚರ್ಯೆ ಬೇಕು, ಆ ದಿನಚರ್ಯೆಯನ್ನು ನೀವು ಸರಿಯಾಗಿ ಏನು ಮಾಡ್ಕೊಳ್ಳೋದಿಲ್ಲ, ಸೆಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆಗಾಗ ಅಪ್ಸೆಟ್ ಆಗ್ತೀರಿ. जितना अपने मन को समर्थ संकल्पों में बिजी रखेंगे तो मन को अपसेट होने का समय ही नहीं मिलेगा. ಎಷ್ಟೆಷ್ಟು ನೀವು ನಿಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳನ್ನು ಮಾಡುವುದರಲ್ಲಿ ವ್ಯಸ್ತ ಮಾಡ್ತೀರಿ, ಬಿಜಿ ಮಾಡ್ಕೊಳ್ತೀರಿ, ಅಷ್ಟೇ ನಿಮ್ಮ ಮನಸ್ಸು ಯಾವತ್ತೂ ಅಪ್ಸೆಟ್ ಆಗೋದಿಲ್ಲ, ದುಃಖಿ ಆಗೋದಿಲ್ಲ. ಅಪ್ಸೆಟ್ ಆಗಲಿಕ್ಕೆ ಸಮಯನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಮನಸ್ಸನ್ನು ಒಳ್ಳೆಯ ಕಾರ್ಯದಲ್ಲಿ, ಒಳ್ಳೆಯ ವಿಚಾರಗಳನ್ನು ಮಾಡೋದರಲ್ಲಿ, ಸಮರ್ಥ ಸಂಕಲ್ಪಗಳನ್ನು ಮಾಡೋದರಲ್ಲಿ, ಜ್ಞಾನದ ಮನನ ಚಿಂತನ ಮಾಡೋದರಲ್ಲಿ ನೀವು ಬ್ಯುಸಿ ಮಾಡ್ಕೊಂಡ್ಬಿಟ್ರೆ ಮನಸ್ಸಿಗೆ ಅಶಾಂತಿ ಅಥವಾ ದುಃಖ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಯಾವತ್ತೂ ಅಪ್ಸೆಟ್ ಆಗೋದಿಲ್ಲ. आजकल की दुनिया में बड़ी पोजीशन वाले जिन्हों को VIPs या IPs कहते हैं, वह सदा अपने कार्य की दिनचर्या को समय प्रमाण ಸೆಟ್ करते. ಇತ್ತೀಚಿನ ಪ್ರಪಂಚದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ಇರುವಂಥವ್ರು, VIP ಗಳು ಅಥವಾ IP ಗಳು, ಮುಖ್ಯ ವ್ಯಕ್ತಿಗಳು ಸದಾ ತಮ್ಮ ಕಾರ್ಯದ ದಿನಚರ್ಯೆಯನ್ನು ಸಮಯದ ಅನುಸಾರವಾಗಿ ಸೆಟ್ ಮಾಡಿಕೊಂಡಿರ್ತಾರೆ. 1 ಗಂಟೆ ಅರ್ಧ ಗಂಟೆನೂ ಅವರು ವೇಸ್ಟ್ ಮಾಡೋದಿಲ್ಲ. ತೋ ಆಪ ಕೌನ್ ಹೋ? ಹಾಗಾದರೆ ನೀವು ಮಕ್ಕಳು ಯಾರಾಗಿದ್ದೀರಿ? ವಹ ಭಲೆ VIP ಹೇ, ಲೇಕಿನ್ सारे विश्व में ईश्वरीय संतान के नाते, ब्राह्मण जीवन के नाते आप कितनी भी वी आगे लगा दो तो भी कम है, क्योंकि आपके आधार पर विश्व परिवर्तन होता है. ಜಗತ್ತಿನ ದೃಷ್ಟಿಯಲ್ಲಿ ನೀವು ಸಾಧಾರಣ ಆಗಿರಬಹುದು, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಈಶ್ವರನ ಮಕ್ಕಳಾಗಿರುವ ಕಾರಣ, ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಆಗಿರುವ ಕಾರಣ ನೀವು ಆ ಎಲ್ಲ VIP ಗಳು
ಅಥವಾ ಗಣ್ಯ ವ್ಯಕ್ತಿಗಳಕ್ಕಿಂತನೂ ಗಣ್ಯರಾಗಿದ್ದೀರಿ. ನಿಮ್ಮ ಹೆಸರಿನ ಮೊದಲು ಎಷ್ಟಾದರೂ ವಿ ಹಚ್ಕೊಳ್ರಿ. ವೆರಿ 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 ಇಂಪಾರ್ಟೆಂಟ್ ಪರ್ಸನ್. VIP ಅಂದರೆ ಏನು? ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಅತಿ ಮಹತ್ವದ ವ್ಯಕ್ತಿ ಅಂತ. ನೀವು ಅಂಥ ವಿಗಳನ್ನು ಎಷ್ಟಾದರೂ ಜೋಡಿಸ್ಕೊಳ್ರಿ ಅಂತಾರೆ ಬಾಬಾ. ಅಷ್ಟು ದೊಡ್ಡವರು ನೀವು. ಅವರು VVIPs ಇದ್ದರೆ ನೀವು VVIPs ನೀವು. ವೆರಿ 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 ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ನಿಮ್ಮ ಆಧಾರದಿಂದ ವಿಶ್ವದ ಪರಿವರ್ತನೆ ಆಗೋದಿದೆ. आप विश्व के नवनिर्माण के आधार मूर्त हो. ವಿಶ್ವ ನವನಿರ್ಮಾಣಕ್ಕೆ ನೀವು ಆಧಾರ ಮೂರ್ತಿ ಆಗಿದ್ದೀರಿ. बेहद के ड्रामा के अंदर हीरो एक्टर हो और हीरे तुल्य जीवन वाले हो. ಬೇಹದ್ದಿನ ನಾಟಕದಲ್ಲಿ ನೀವು ಹೀರೋ ಪಾತ್ರಧಾರಿಗಳು ಮತ್ತು ವಜ್ರ ಸಮಾನ ಜೀವನ ನಡೆಸುವಂಥವು. ಸಂಗಮ ಯುಗದಲ್ಲಿ ನೀವು ವಜ್ರ ಸಮಾನ ಆತ್ಮರು, ಸೃಷ್ಟಿ ನಾಟಕದ ಹೀರೋ ಪಾತ್ರಧಾರಿಗಳು. ತೋ ಕಿತನೆ ಬಡೆ ಹುಯಿ. ಹಾಗಾದರೆ ಆ ಎಲ್ಲ ದೊಡ್ಡ ವ್ಯಕ್ತಿಗಳಕ್ಕಿಂತ ನೀವೆಷ್ಟು ದೊಡ್ಡವರು ಅಂತ ವಿಚಾರ ಮಾಡಿರಿ. ಯಹ ಶುದ್ಧ ನಶಾ ಸಮರ್ಥ ಬನಾತಾ ಹೈ. ಈ ಒಂದು ಶುದ್ಧ ನಶೆ ನಿಮ್ಮನ್ನು ಸಮರ್ಥನನ್ನಾಗಿ ಮಾಡಿಬಿಡ್ತದೆ. ದೇಹ ಅಭಿಮಾನ ಕಾ ನಶಾ ನೀಚೆ ಲೇ ಆತಾ ಹೈ. ದೇಹ ಅಭಿಮಾನದ ನಶೆ ನಿಮ್ಮನ್ನು ಕೆಳಗೆ ಕರ್ಕೊಂಡು ಬರ್ತದೆ. ನಾನು ಭಗವಂತನ ಮಗು, ವಿಶ್ವದ ಆಧಾರ ಮೂರ್ತಿ, ವಿಶ್ವ ಪರಿವರ್ತಕ ಆತ್ಮ ಎಂಬ ನಶೆ ಏನಿದೆ ಅಲ್ಲ, ಈ ಶುದ್ಧ ನಶೆ ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತದೆ, ಸಮರ್ಥ ಆತ್ಮನನ್ನಾಗಿ ಮಾಡ್ತದೆ. ಆಪ್ಕಾ ಆತ್ಮಿಕ ರೂಹಾನಿ ನಶಾ ಹೇ, इसलिए नीचे नहीं ले आता, सदा ऊंची उड़ती कला की ओर ले जाता है. ಅವರಲ್ಲಿ ಇರುವ ನಶೆ ದೇಹ ಅಭಿಮಾನದ ನಶೆ, ಲೌಕಿಕದ ಸ್ಥಾನ ಮಾನ ಅಧಿಕಾರದ ನಶೆ. ನಿಮ್ಮಲ್ಲಿ ಇರುವ ನಶೆ ಆತ್ಮಿಕ ನಶೆ ಅಂತ ಹೇಳ್ತಾರೆ ಬಾ. ಆದ್ದರಿಂದ ಈ ನಶೆ ನಿಮ್ಮನ್ನು ಕೆಳಗೆ ಕರ್ಕೊಂಡು ಬರೋದಿಲ್ಲ, ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. ಸದಾ ಹಾರುವ ಕಲೆಯಲ್ಲಿ ಹಾರಿಸ್ತಾ ಇರ್ತದೆ ನಿಮ್ಮನ್ನು. तो व्यर्थ तरफ आकर्षित होने का कारण है मन बुद्धि की दिनचर्या सेट नहीं करते. ವ್ಯರ್ಥದ ಕಡೆಗೆ ಆಕರ್ಷಣೆ ಆಗಲಿಕ್ಕೆ ಕಾರಣ ಮನಬುದ್ಧಿಯ ದಿನಚರ್ಯೆಯನ್ನು ನೀವು ಸರಿಯಾಗಿ ಸೆಟ್ ಮಾಡಿಕೊಳ್ಳೋದಿಲ್ಲ. मन को बिजी रखने की कला संपूर्ण रीति से ಸದಾ ಯೂಸ್ ನಹಿ ಕರ್ತೆ. ಮನಸ್ಸನ್ನು ವ್ಯಸ್ತವಾಗಿ ಇಟ್ಟುಕೊಳ್ಳುವಂತಹ ಕಲೆ, ಸಂಪೂರ್ಣ ರೀತಿಯಿಂದ ನೀವು ಅದರ ಪ್ರಯೋಗ ಮಾಡೋದಿಲ್ಲ. ಸದಾ ಬಿಜಿ ಆಗುವಂತಹ ಕಲೆ ಏನಿದೆ ಅದನ್ನು ಸರಿಯಾಗಿ ನೀವು ಉಪಯೋಗಿಸ್ತಾ ಇಲ್ಲ. दूसरी बात, बाप दादा ने अमृत वेले से लेकर रात के सोने तक मनसा वाचा कर्मणा और संबंध संपर्क में कैसे चलना है व रहना है, सबके लिए श्रीमत अर्थात आज्ञा दी हुई है. ಎರಡನೇ ವಿಚಾರ, ಬಾಪ್ ದಾದಾರವರು ಅಮೃತ ವೇಳೆಯಿಂದ ರಾತ್ರಿಯವರೆಗೆ ನಿಮ್ಮ ಮನ ವಚನ ಕರ್ಮ ಮತ್ತು ಸಂಬಂಧ ಸಂಪರ್ಕ ಹೇಗಿರಬೇಕು, ಹೇಗೆ ನೀವು ನಡಿಬೇಕು ಅನ್ನೋದಕ್ಕೆ ಶ್ರೀಮತ ಕೊಟ್ಟಿದ್ದಾರೆ. ಅಮೃತ ವೇಳೆಯಿಂದ ರಾತ್ರಿಯವರೆಗೂ ನಿಮ್ಮ ಮನಸ್ಸು ಹೇಗಿರಬೇಕು, ನಿಮ್ಮ ಮಾತುಗಳು ಹೇಗಿರಬೇಕು, ಕರ್ಮಗಳು ಯಾವ ಥರ ಇರಬೇಕು, ಸಂಪರ್ಕದಲ್ಲಿ ಬಂದಾಗ
ಜನರ ಸಂಪರ್ಕದಲ್ಲಿ ನೀವು ಹೇಗಿರಬೇಕು, ಸಂಬಂಧದಲ್ಲಿ ಬರುವಾಗ ಯಾವ ಸಂಬಂಧದಿಂದ ಜನರನ್ನು ನೋಡಬೇಕು ಅನ್ನೋದಕ್ಕೆ ಬಾಬಾ ಶ್ರೀಮತ ಅಥವಾ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಬಾಬಾ ಶ್ರೀಮತ ಕೊಟ್ಟಿದ್ದಾರೆ. मनसा में क्या स्मृति में रखना है, हर कर्म में अपनी मनसा स्थिति का डायरेक्शन आज्ञा मिली हुई है. ಮನಸ್ಸಿನಲ್ಲಿ ಯಾವ ಸ್ಮೃತಿ ಇರಬೇಕು, ಪ್ರತಿಯೊಂದು ಕರ್ಮ ಮಾಡುವಾಗ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೆ ಬಾಬಾ ಆಗಲೇ ನಿಮಗೆ ಶ್ರೀಮತ ಕೊಟ್ಟಿದ್ದಾರೆ, ಆಜ್ಞೆ ಕೊಟ್ಟಿದ್ದಾರೆ. और आप सब ಆಜ್ಞಾಕಾರಿ ಬಚ್ಚೆ ಹೋನ ವಾ ಬನ್ ರಹೆ ಹೋ. ಹಾಗಾದರೆ ನೀವೆಲ್ಲರೂ ಆಜ್ಞಾಕಾರಿ ಮಕ್ಕಳಾಗಿದ್ದೀರಲ್ವ, ಅಥವಾ ಈಗಿನ್ನೂ ಆಜ್ಞಾಕಾರಿ ಆಗ್ತಿದ್ದೀರಾ, ಆಗಿದ್ದೀರಾ ಅಥವಾ ಇನ್ನೂ ಆಗಬೇಕು. आज्ञाकारी अर्थात बाप के संबंध से बाप के फुट स्टेप लेने वाले, अर्थात कदम के ऊपर कदम रखने वाले. ಆಜ್ಞಾಕಾರಿ ಅಂದರೆ ಬ್ರಹ್ಮ ಬಾಬೋರ್ನ ತಂದೆಯ ರೂಪದಲ್ಲಿ ನೋಡ್ತಾ ಆ ಸಾಕಾರ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವಂಥವ್ರು. और दूसरा नाता है ಸಜನಿಯೋ का. ಎರಡನೇದು ಶಿವನ ಸಜನಿಯಾಗಿ ಸಾಜನ್ ಕೆ ಕದಮ್ ಊಪರ್ ಕದಮ್ ರಖನಾ ಹೈ. ನಮ್ಮ ಪ್ರಿಯತಮ ಏನು ಹೇಳ್ತಾನೆ ಬ್ರಹ್ಮಾರವರ ಮೂಲಕ, ಅವರ ಒಂದೊಂದು ಮಾತನ್ನು ಒಂದೊಂದು ಆದೇಶವನ್ನು ಪಾಲನೆ ಮಾಡ್ತಾ ನಡೆಯುವುದು. ತೋ ಆಜ್ಞಾಕಾರಿ ಅರ್ಥಾತ್ बाप दादा के आज्ञा रूपी कदम पर कदम रखना. ಆಜ್ಞಾಕಾರಿ ಎಂದರೆ ಬಾಪ್ ದಾದಾರವರ ಆಜ್ಞೆ ಎಂಬ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವುದು. ಯ ಸಹಜ ಹೈ ವಾ ಮುಷ್ಕಿಲ್ ಹೈ. ಇದು ಸಹಜ ಆಗಿದೆಯೋ ಅಥವಾ ಕಠಿಣ ಆಗಿದೆಯೋ. ಕहाँ ಕದಮ್ ರಖೆ, ಠೀಕ್ ಹೈ ಯಾ ನಹಿ, यह सोचने की भी ज़रूरत नहीं. ನಾವು ಎಲ್ಲಿ ಹೆಜ್ಜೆ ಇಡಬೇಕು, ಇದು ಸರಿಯೋ ತಪ್ಪೋ ಎಂಬ ಯೋಚಿಸುವ ಅಗತ್ಯನೂ ಇಲ್ಲ. ಒಬ್ಬರು ಹೆಜ್ಜೆಗಳನ್ನು ಇಟ್ಕೊಂಡು ಹೋಗಿದ್ದಾರೆ, ಆ ಹೆಜ್ಜೆಗಳು ನಮಗೆ ಕಾಣ್ತಾ ಇವೆ. ಹಾಗಾದರೆ ನಾವು ಎಲ್ಲಿ ಹೆಜ್ಜೆ ಇಡಬೇಕು, ಹೇಗಿಡಬೇಕು, ನಾನು ಸರಿಯಾಗಿ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೀನೋ ಇಲ್ಲವೋ ಅಂತ ಯೋಚನೆ ಮಾಡುವ ಅಗತ್ಯನೇ ಇಲ್ಲ. ದಾರಿನೂ ಸ್ಪಷ್ಟವಾಗಿದೆ, ಗುರಿಯೂ ಸ್ಪಷ್ಟವಾಗಿದೆ, ಮಾರ್ಗ ಮತ್ತು ಆ ಮಾರ್ಗದಲ್ಲಿ ಇರುವ ಹೆಜ್ಜೆಗಳು ಗುರುತುಗಳು ಸ್ಪಷ್ಟ ಆಗಿವೆ ಅಂತ ಹೇಳ್ತಾರೆ ಬಾ. ಹೇ ಸಹಜ್ ಲೇಕಿನ್ ದಿನ್ ಮೇ ಚಲ್ತೆ ಚಲ್ತೆ कोई न कोई आज्ञाओं का ಉಲ್ಲಂಘನ್ ಹೋ ಜಾತಾ ಹೈ. ಈ ಮಾರ್ಗದಲ್ಲಿ ನಡೆಯುವುದು, ಒಬ್ಬರನ್ನು ಕಾಪಿ ಮಾಡುವುದು, ಒಬ್ಬರ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವುದು ಬಹಳ ಸಹಜ ಇದೆ. ಆದರೆ ನಡೀತಾ ನಡೀತಾ ಮಕ್ಕಳು ಕೆಲವು ಆಜ್ಞೆಗಳನ್ನು ಮುರಿತಾರೆ, ಆಜ್ಞೆಗಳ ಉಲ್ಲಂಘನೆ ಆಗಿಬಿಡ್ತದೆ. ಬಾತೆ ಚೋಟಿ ಚೋಟಿ ಹೋತಿ ಹೈ ಲೇಕಿನ್ ಅವಜ್ಞಾ ಹೋನೆ ಸೆ ಥೋಡಾ ಥೋಡಾ ಬೋझ ಇಕಟ್ಟಾ ಹೋ ಜಾತಾ ಹೈ. ಸಣ್ಣ ಸಣ್ಣ ವಿಷಯಗಳಲ್ಲಿ ಆಜ್ಞೆಯನ್ನು ಮುರಿತೀರಿ, ಆದರೆ ಅವಜ್ಞೆ ಆಗುವ ಕಾರಣ ಆ ಭಾರ ಒಂದೇ ಕಡೆ ಸೇರ್ತಾ ಹೋಗ್ತದೆ. ಸಣ್ಣ ಸಣ್ಣ ಮಾತುಗಳಲ್ಲಿ ಆಜ್ಞೆಯನ್ನು ಮುರಿತೀರಿ, ಆ ಸಣ್ಣ ಸಣ್ಣ ಮಾತುಗಳೇ ಒಂದು ಕಡೆ ಸೇರಿ ಅದು ದೊಡ್ಡ ಒಂದು ಅವಜ್ಞೆಯ ರೂಪ ತಾಳಿಬಿಡ್ತದೆ. आज्ञाकारी को सर्व संबंधों से परमात्मा दुआएं मिलती है. ಒಂದು ಸಣ್ಣ ಆಜ್ಞೆಯನ್ನು ಮುರಿದ್ರಿ, ಇನ್ನೊಂದು ಸಣ್ಣ ಆಜ್ಞೆಯನ್ನು ಮತ್ತೆ ಉಲ್ಲಂಘನೆ ಮಾಡಿದ್ರಿ. ಈ ಥರ ಅವಜ್ಞೆಯ ಭಾರ, ಅವಜ್ಞೆ ಮಾಡುವ ಪಾಪದ ಭಾರ ಒಂದು ಕಡೆ ಸೇರ್ತಾ ಹೋಗ್ತದೆ.
ಆಜ್ಞಾಕಾರಿ ಮಕ್ಕಳಿಗೆ ತಂದೆ ಸರ್ವ ಸಂಬಂಧದಿಂದ ಆಶೀರ್ವಾದಗಳನ್ನು ಕೊಡ್ತಾರೆ. ಆಜ್ಞಾಕಾರಿ ಮಕ್ಕಳಿಗೆ ಸರ್ವ ಸಂಬಂಧದಿಂದ ಪರಮಾತ್ಮನ ಆಶೀರ್ವಾದಗಳು ಪ್ರಾಪ್ತಿಯಾಗ್ತವೆ. ಯಹ ನಿಯಮ ಹೈ. ಇದು ಒಂದು ನಿಯಮನೇ. ಮನೆಯಲ್ಲಿ ತಂದೆ ತಾಯಿಯ ಮಾತನ್ನು ಕೇಳ್ತಾ ಇದ್ದರೆ ಅವರ ಆಶೀರ್ವಾದ ಆಟೋಮೆಟಿಕ್ಲಿ ಸಹಜ ಸ್ವಾಭಾವಿಕವಾಗಿ ನಿಮಗೆ ಸಿಗ್ತಾ ಹೋಗ್ತದೆ. साधारण रीति भी कोई किसी मनुष्य आत्मा के डायरेक्शन प्रमाण हाँ जी कह कर के कार्य करते हैं तो जिसका कार्य करते उसके द्वारा उसको आशीर्वाद मिलता है. ಹೇಗೆ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾವುದೇ ಒಬ್ಬ ಮನುಷ್ಯ ತಮ್ಮ ಹಿರಿಯರ ಆಜ್ಞೆಯನ್ನು ಪಾಲಿಸ್ತಾ ಇದ್ದರೆ, ದೊಡ್ಡವರು ಹೇಳಿದ್ದಕ್ಕೆ ಆಗಲಿ ಅಂತ ನಮ್ರತೆಯಿಂದ ಅದನ್ನು ಸ್ವೀಕಾರ ಮಾಡ್ತಾ ಇದ್ದರೆ, ಅವರು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಅವರಿಗೆ ದೊಡ್ಡವರಿಂದ ಆಶೀರ್ವಾದ ಸಿಗ್ತದೆ, ಆಶೀರ್ವಾದದ ಬಲ ಸಿಗ್ತದೆ. ಆಜ್ಞಾಕಾರಿ ಆತ್ಮ ಸದಾ ಡಬಲ್ ಲೈಟ್ ಉಡ್ತಿ ಕಲಾವಾಲಿ ಹೋತಿ. ಹೀಗೆ ಇಲ್ಲಿಯೂ ಸಹ ಆಜ್ಞಾಕಾರಿ ಮಕ್ಕಳು ಸದಾ ಡಬಲ್ ಹಗುರಾಗಿರ್ತಾರೆ, ಸದಾ ಹಗೂರ ಸ್ಥಿತಿಯಲ್ಲಿ ಇರ್ತಾರೆ. ಒಂದು ಲೈಟ್ ಅಂದರೆ ಬೆಳಕಿನ ರೂಪದಲ್ಲಿ ಇರ್ತಾರೆ. ಆಜ್ಞಾಕಾರಿ ಆತ್ಮ ಸದಾ ಡಬಲ್ लाइट उड़ती कला वाली होती है. साथ साथ आज्ञाकारी आत्मा को आज्ञा पालन करने के रिटर्न में बाप द्वारा विल पावर विशेष वरदान के रूप में वर्षे के रूप में मिलती है. ಆಜ್ಞಾಕಾರಿ ಮಕ್ಕಳು ಸದಾ ಡಬಲ್ ಲೈಟ್ ಹಾರುವ ಕಲೆಯಲ್ಲಿ ಹಾರುವಂಥವರಾಗಿರ್ತಾರೆ. ಜೊತೆಗೆ ಆಜ್ಞಾಕಾರಿ ಆತ್ಮರಿಗೆ ಆಜ್ಞೆ ಪಾಲನೆ ಮಾಡುವುದಕ್ಕಾಗಿ ತಂದೆಯಿಂದ ವಿಶೇಷ ವಿಲ್ ಪವರ್, ದೃಢ ಸಂಕಲ್ಪದ ಶಕ್ತಿ ವರದಾನದ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ ದೊರೀತದೆ. बाप सब पावर्स विल में बच्चे को देते हैं, इसलिए सर्व पावर्स सहज प्राप्त हो जाती है. ತಂದೆಯಿಂದ ಎಲ್ಲ ಶಕ್ತಿಗಳು ಆಜ್ಞಾಕಾರಿ ಮಕ್ಕಳಿಗೆ ಸಹಜ ಪ್ರಾಪ್ತಿ ಆಗಿಬಿಡ್ತವೆ. ತಂದೆ ಎಲ್ಲ ಶಕ್ತಿಗಳನ್ನು ಮಕ್ಕಳಿಗೆ अर्पिसिबिड्तारे. ऐसे विल पावर प्राप्त करने वाली आत्मा आज्ञाकारी आत्मा वर्षा, वरदान और दुआएं यह सब प्राप्तियाँ कर लेती है, जिस कारण सदा खुशी में नाचते, वाह वाह के गीत गाते उड़ते रहते. ಹೀಗೆ ಯಾರಿಗೆ ತಂದೆಯಿಂದ ವಿಲ್ ಪವರ್ ಅಥವಾ ಸರ್ವಶಕ್ತಿಗಳು ಆಸ್ತಿಯ ರೂಪದಲ್ಲಿ, ವರದಾನದ ರೂಪದಲ್ಲಿ, ಆಶೀರ್ವಾದದ ರೂಪದಲ್ಲಿ ಪ್ರಾಪ್ತಿಯಾಗಿರ್ತವೆ, ಆ ಮಕ್ಕಳು ಸದಾ ಖುಷಿಯಲ್ಲಿ ಕುಣಿತಾ ಇರ್ತಾರೆ ಹಾಗೂ ವಾಹವಾಹದ ಹಾಡುಗಳನ್ನು ಹಾಡ್ತಾ ಇರ್ತಾರೆ. वाह वाह के गीत गाते उड़ते रहते, क्योंकि उनका हर कर्म उनको प्रत्यक्ष फल प्राप्त कराता है. ಏಕೆಂದರೆ ಆಜ್ಞಾಕಾರಿ ಮಕ್ಕಳಿಗೆ ಅವರ ಪ್ರತಿಯೊಂದು ಕರ್ಮ ಪ್ರತ್ಯಕ್ಷ ಫಲವನ್ನು ಕೊಡುತ್ತದೆ. कर्म है बीज, जब बीज शक्तिशाली है तो फल भी ऐसा मिलेगा ना. ಬೀಜ ಶಕ್ತಿಶಾಲಿ ಇದೆ ಅಂದರೆ ಫಲವೂ ಸಹ ಅದೇ ಥರದ ಫಲ ಸಿಗುತ್ತಲ್ವ.
हर कर्म का प्रत्यक्ष फल बिना मेहनत के ಸ್ವತಃ ही ಪ್ರಾಪ್ತ ಹೋತಾ है. ಈ ಥರ ಆಜ್ಞಾಕಾರಿ ಮಕ್ಕಳಿಗೆ ಪ್ರತಿಯೊಂದು ಕರ್ಮದ ಪ್ರತ್ಯಕ್ಷ ಫಲ ಪರಿಶ್ರಮ ಇಲ್ಲದೇನೆ ಸ್ವತಃ ಪ್ರಾಪ್ತಿಯಾಗ್ತದೆ. जैसे फल की शक्ति से शरीर शक्तिशाली रहता है, ऐसे कर्म के प्रत्यक्ष फल की प्राप्ति के कारण आत्मा सदा समर्थ रहती है. ಹೇಗೆ ಫಲದ ಶಕ್ತಿಯಿಂದ ದೇಹ ಶಕ್ತಿಶಾಲಿಯಾಗಿರ್ತದೆ. ದೇಹ ದುರ್ಬಲ ಆದಾಗ ಡಾಕ್ಟರ್ಸ್ಗಳು ಹಣ್ಣುಗಳನ್ನು ತಿನ್ನಲಿಕ್ಕೆ ಹೇಳ್ತಾರೆ, ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಲಿಕ್ಕೆ ಹೇಳ್ತಾರೆ. ಈ ಥರ ಹಣ್ಣುಗಳಿಂದ ದೇಹ ಶಕ್ತಿಶಾಲಿ ಆಗ್ತದೆ. ಹಾಗೆ ಕರ್ಮದ ಪ್ರತ್ಯಕ್ಷ ಫಲದ ಪ್ರಾಪ್ತಿಯಿಂದ ಆತ್ಮ ಸದಾ ಶಕ್ತಿಶಾಲಿ, ಸದಾ ಸಮರ್ಥ ಆಗಿಬಿಡ್ತದೆ. तो सदा समर्थ रहने का दूसरा आधार है सदा और स्वतः आज्ञाकारी बनना. ಹೀಗೆ ಸದಾ ಸಮರ್ಥ ಆಗಿ ಇರಲಿಕ್ಕೆ ಎರಡನೇ ಆಧಾರ ಆಗಿದೆ ಸದಾ ಮತ್ತು ಸ್ವತಃ ಆಜ್ಞಾಕಾರಿಯಾಗಿ ಇರುವುದು. ಸದಾ ಆಜ್ಞಾಕಾರಿಯಾಗಿ ಇರುವುದು, ಸಹಜ ಮತ್ತು ಸ್ವಾಭಾವಿಕವಾಗಿ ಆಜ್ಞಾಕಾರಿ ಆಗಿ ಇರುವುದು. ऐसे समर्थ आत्मा सदा सहज उड़ते हुए अपनी संपूर्ण मंजिल बाप के समीप स्थिति को प्राप्त करती है. ಇಂತಹ ಸಮರ್ಥ ಆತ್ಮ ಸದಾ ಸಹಜವಾಗಿ ಹಾರ್ತಾ ತಮ್ಮ ಸಂಪೂರ್ಣ ಗುರಿಯನ್ನು, ತಂದೆಯ ಸಮೀಪ ತಲುಪುವ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಡ್ತದೆ. ತಮ್ಮ ಸಂಪೂರ್ಣ ಗುರಿ ಅಂದ್ರೇ ತಂದೆಯ ಸಮಾನ ಆಗುವುದು, ತಂದೆಯ ಸಮೀಪಕ್ಕೆ ತಲುಪುವುದು. ಆ ಸ್ಥಿತಿಯನ್ನು ಸಮರ್ಥ ಆತ್ಮ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ತದೆ. तो व्यर्थ तरफ आकर्षित होने का कारण है अवज्ञा. ವ್ಯರ್ಥದ ಕಡೆಗೆ ಆಕರ್ಷಣೆ ಆಗುವ ಕಾರಣ ಆಗಿದೆ अवज्ञा. बड़ी बड़ी अवज्ञाएं नहीं करते हो, छोटी छोटी हो जाती है. ದೊಡ್ಡ ದೊಡ್ಡ ಅವಜ್ಞೆಗಳನ್ನು ನೀವು ಮಾಡೋದಿಲ್ಲ, ಆದರೆ ಚಿಕ್ಕ ಚಿಕ್ಕ ಅವಜ್ಞೆಗಳನ್ನು ಮಾಡ್ತೀರಿ. जैसे मुख्य पहली आज्ञा है पवित्र बनो, कामजीत बनो. इस आज्ञा को पालन करने में मेजॉरिटी पास हो जाते. ಹೇಗೆ ಸಂಗಮ ಯುಗದಲ್ಲಿ ಶಿವಬಾಬಾ ಕೊಡುವ ಮೊದಲನೇ ಆಜ್ಞೆ ಆಗಿದೆ, ಮಕ್ಕಳೇ ಪವಿತ್ರ ಆಗಿರಿ, ಕಾಮಜೀತ ಆಗಿರಿ ಅಂತ. ಈ ಆಜ್ಞೆಯ ಪಾಲನೆಯಲ್ಲಿ ಮೆಜಾರಿಟಿ ಮಕ್ಕಳು ಪಾಸ್ ಆಗಿದ್ದಾರೆ, ಪಾಸ್ ಆಗಿಬಿಡ್ತಾರೆ. ಭೋಲಿ ಭೋಲಿ ಮಾತಾಯೇ ಭಿ ಇಸ್ಮೇ ಪಾಸ್ ಹೋ ಜಾತಿ ಹೈ. ಮುಗ್ಧ ಮುಗ್ಧ ಮಾತೆಯರು ಸಹ ಈ ವಿಷಯದಲ್ಲಿ ಪಾಸ್ ಆಗಿಬಿಡ್ತಾರೆ. ಜೋ ಬಾತ್ ದುನಿಯಾ ಅಸಂಭವ್ ಸಮಜ್ತಿ ಉಸ್ಮೇ ಪಾಸ್ ಹೋ ಜಾತೆ. ಯಾವ ಒಂದು ವಿಷಯವನ್ನು ಜಗತ್ತು ಅಸಂಭವ ಅಂತ ತಿಳ್ಕೊಂಡಿದೆ, ಅದನ್ನು ಬಾಬನ ಮಕ್ಕಳು ಸಂಭವ ಮಾಡಿ ತೋರಿಸ್ತಾ ಇದ್ದಾರೆ ಮತ್ತು ಅದರಲ್ಲಿ ಪಾಸ್ ಆಗ್ತಿದ್ದಾರೆ. ಲೇಕಿನ್ ಉನ್ಕಾ ದೂಸರಾ ಭಾಯಿ ಕ್ರೋಧ, ಉಸ್ಮೇ ಕಭಿ ಕಭಿ ಆಧಾ ಫೇಲ್ ಹೋ ಜಾತೆ. ಆದರೆ ಕಾಮವಿಕಾರದ ಸೋದರ ಕ್ರೋಧ, ಆ ಕ್ರೋಧದ ವಿಷಯದಲ್ಲಿ ಮಕ್ಕಳು ಒಮ್ಮೊಮ್ಮೆ ಫೇಲ್ ಆಗ್ತಾರೆ. फिर होशियार भी बहुत है. कई बच्चे कहते हैं क्रोध नहीं किया, लेकिन थोड़ा रोब तो दिखाना ही पड़ता है. ಕ್ರೋಧದ ವಿಷಯದಲ್ಲಿ ಫೇಲ್ ಆಗುವಂಥ ಮಕ್ಕಳು ಚತುರತೆಯಿಂದ ತಂದೆಗೆ ಹೇಳ್ತಾರೆ, ಬಾಬಾ ನಾವು
ಜೋರಾಗಿ ಸಿಟ್ಟು ಮಾಡೋದಿಲ್ಲ, ಕ್ರೋಧ ಮಾಡೋದಿಲ್ಲ. ಆದರೆ ಸ್ವಲ್ಪ ದರ್ಪ ತೋರಿಸಬೇಕಾಗ್ತದೆ. ಕ್ರೋಧ ನಹಿ ಆತಾ ಥೋಡಾ ರೋಬ ರಖ್ತಾ. ನಾನು ಕ್ರೋಧ ಮಾಡೋದಿಲ್ಲ, ಆದರೆ ಸ್ವಲ್ಪ ನಾನು ದರ್ಪ ತೋರಿಸ್ತೀನಿ. ಜಬ್ ಅಸಂಭವ್ ಕೋ ಸಂಭವ್ ಕರ್ ಲಿಯಾ ಯಹ ತೋ ಉಸ್ಕಾ ಛೋಟಾ ಭಾಯಿ ಹೇ. ಬಾಬಾ ಹೇಳ್ತಾರೆ, ಮೊದಲನೇ ವಿಕಾರ ಬಿಡುವುದು ಅಂದರೆ ಅಸಂಭವ ಅಂತ ತಿಳ್ಕೊಂಡಿದ್ರು ಜನ. ಅದನ್ನೇ ನೀವು ಸಂಭವ ಮಾಡಿ ತೋರಿಸಿದಿರಿ. ಅಂದ ಮೇಲೆ ಕ್ರೋಧ ಅಂತೂ ಆ ಕಾಮದ ಚಿಕ್ಕ ತಮ್ಮ, ಅದು ಚಿಕ್ಕ ಸಹೋದರ. ಅದನ್ನು ಬಿಡೋದಕ್ಕೆ ಯಾಕೆ ನಿಮಗೆ ಕಷ್ಟ ಆಗ್ತದೆ? ತೋ ಇಸ್ಕೋ ಆಜ್ಞಾ ಕಹೇಂಗೆ ವಾ ಅವಜ್ಞಾ ಕಹೇಂಗೆ. ಕಾಮ ಬಿಟ್ಟಿದ್ದೀನಿ, ಕ್ರೋಧ ಸ್ವಲ್ಪ ಸ್ವಲ್ಪ ಇದೆ ಅಂತ ಹೇಳ್ತೀರಿ ಅಂದಮೇಲೆ ಅದು ಆಜ್ಞೆ ಆಗಿದೆಯೇ ಅಥವಾ ಅವಜ್ಞೆ ಆಗಿದೆಯೇ? ಅದಕ್ಕೆ ಆಜ್ಞೆಯ ಪಾಲನೆ ಅಂತ ಹೇಳಬಹುದಾ? ಇಸ್ಸೆ ಭಿ ಛೋಟಿ ಅವಜ್ಞಾ ಅಮೃತ ವೇಳೆ ಕಾ ನಿಯಮ ಆಧಾ ಪಾಲನ್ ಕರ್ತೆ. ಇನ್ನು ಇದಕ್ಕಿಂತಲೂ ಚಿಕ್ಕ ಅವಜ್ಞೆ ಅಂದರೆ ಅಮೃತ ವೇಳೆಯ ನಿಯಮ ಏನಿದೆ, ಅಮೃತ ವೇಳೆಯಲ್ಲಿ ಎದ್ದು ಬಾಬನ ನೆನಪು ಮಾಡಬೇಕು ಎಂಬ ನಿಯಮ ಏನಿದೆ, ಆ ನಿಯಮದ ಪಾಲನೆಯಲ್ಲಿ ಅರ್ಧ ಪಾಲನೆ ಮಾಡ್ತೀರಿ, ಅರ್ಧ ಬಿಡ್ತೀರಿ. ಉಠ ಕರ್ಕೆ ಬೈಠ ತೋ ಜಾತೆ ಹೋ, ಲೇಕಿನ್ जैसे बाप की आज्ञा है उस विधि से सिद्धि को प्राप्त करते हो. ಅಮೃತ ವೇಳೆಯಲ್ಲಿ ಎದ್ದು ಕೂತ್ಕೊಳ್ತೀರಿ, ಆದರೆ ಯಾವ ವಿಧಾನದಿಂದ ಯೋಗ ಮಾಡಬೇಕೋ, ಯಾವ ವಿಧಾನದಿಂದ ಯೋಗ ಮಾಡಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕೋ ಆ ವಿಧಿಯ ಮತ್ತು ಸಿದ್ಧಿಯ ಅನುಭವ ಮಾಡ್ತೀರಾ. शक्तिशाली स्थिति होती है. स्वीट साइलेंस के साथ साथ निद्रा की साइलेंस भी मिक्स हो जाती है. ಮಧುರ ಶಾಂತಿಯ ಅನುಭವದ ಜೊತೆಗೆ ನಿದ್ರೆಯ ಶಾಂತಿಯನ್ನು ಅನುಭವ ಮಾಡ್ತೀರಿ. ಶಕ್ತಿಶಾಲಿ ಶಾಂತಿಯ ಜೊತೆಗೆ ನಿದ್ರಾಸ್ಥಿತಿಯ ಅನುಭವವನ್ನು ಸಹ ಅದರಲ್ಲಿ ಮಿಕ್ಸ್ ಮಾಡ್ತೀರಿ. ಬಾಪ್ ದಾದಾ ಅಗರ್ हरे को अपने सप्ताह की टीवी दिखाए तो बहुत मज़ा देखने में आएगा. ಒಂದು ವೇಳೆ ಬಾಪ್ ದಾದಾರವರು ನಿಮಗೆ ಒಂದು ವಾರದ ನಿಮ್ಮ ಅಮೃತ ವೇಳೆಯ ಸ್ಥಿತಿಯ ಒಂದು ಚಿತ್ರ ತೋರಿಸಿಬಿಟ್ಟರೆ, ಟಿ ವಿ ತೋರಿಸಿಬಿಟ್ಟರೆ ನೋಡೋದ್ರಲ್ಲಿ ಬಹಳ ಮಜಾ ಬರ್ತದೆ. आधी आज्ञा मानते हो, नेमिनाथ बनते हो, लेकिन सिद्धि स्वरूप नहीं बनते हो. ಅಮೃತ ವೇಳೆಯ ಯೋಗ ಯಾವ ಥರ ನೀವು ಮಾಡ್ತೀರಿ ಅಂತ ನಿಮ್ಮ ಒಂದು ಚಿತ್ರಣ ನಿಮಗೆ ತೋರಿಸಿಬಿಟ್ಟರೆ ನಿಮಗೇ ನಗು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ನೇಮಿನಾಥ ಆಗಿ ಕೂತ್ಕೊಳ್ತೀರಿ, ಆದರೆ ಸಿದ್ಧಿ ಸ್ವರೂಪ ಆಗೋದಿಲ್ಲ. ಇಸ್ಕೋ ಕ್ಯಾ ಕಹೇಂಗೆ, ಇದಕ್ಕೆ ಏನಂತ ಹೇಳಬಹುದು? ಐಸಿ ಛೋಟಿ ಛೋಟಿ ಆಜ್ಞಾಯೇ ಹೇ ಜಿಸ್ಕಾ ಪಾಲನ್ ನಹಿ ಕರ್ತೆ. ಇದಕ್ಕೆ ಆಜ್ಞೆಯ ಪಾಲನೆ ಅಂತ ಹೇಳಬಹುದು ಅಥವಾ ಅವಜ್ಞೆ ಅಂತ ಹೇಳಬೇಕು. ಹೀಗೆ ಚಿಕ್ಕ ಪುಟ್ಟ ಆಜ್ಞೆಗಳನ್ನು ಆಗಾಗ ಮುರಿತಾನೇ ಇರ್ತೀರಿ. जैसे आज्ञा है किसी भी आत्मा को न दुख दो न दुख लो. ಮತ್ತೊಂದು ಆಜ್ಞೆ ಇದೆ, ನೀವು ಯಾರಿಗೂ ದುಃಖ ಕೊಡಬಾರದು, ದುಃಖ ಪಡಿಬಾರದು ಅಂತ. इसमें भी दुख देते नहीं हो लेकिन ले तो लेते हो ना. ಈ ಆಜ್ಞೆಯ ವಿಷಯದಲ್ಲೂ ಸಹ ನೀವು ಮಕ್ಕಳು ದುಃಖ ಕೊಡೋದನ್ನು ಬಿಡ್ತೀರಿ,
ಆದರೆ ದುಃಖ ತಗೊಳ್ಳೋದನ್ನು ಬಿಡೋದಿಲ್ಲ. ವ್ಯರ್ಥ ಸಂಕಲ್ಪ ಚರ್ನೆ ಕಾ ಕಾರಣ ಯಹಿ ಹೇ ವ್ಯರ್ಥ ದುಃಖ ಲಿಯ. ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಕಾರಣ ಏನು ಅಂದರೆ ವ್ಯರ್ಥವಾಗಿ ಮತ್ತೊಬ್ಬರ ದುಃಖವನ್ನು ಸ್ವೀಕಾರ ಮಾಡ್ತೀರಿ. ಸುನ್ ಲಿಯಾ ತೋ ದುಃಖಿ ಹುಯಿ, ಸುನಿ ಹುಯಿ ಬಾತ್ ನ ಚಾಹತೆ ಭಿ ಮನ್ ಮೇ ಚಲ್ತಿ. ಯಾವುದಾದ್ರೂ ದುಃಖದ ವಿಷಯ ಕೇಳಿಬಿಟ್ಟರೆ, ದುಃಖದ ಘಟನೆಯನ್ನು ನೋಡಿಬಿಟ್ಟರೆ ಆಗಲೇ ದುಃಖಿ ಆಗ್ತೀರಿ. ಕೇಳಿದ ಮಾತಿನ ಬಗ್ಗೆ ವಿಚಾರ ಮಾಡ್ತೀರಿ. ಯಹ ಕ್ಯೋं ಕಹಾ, ಯಹ ಠೀಕ್ ನಹೀ ಕಹಾ, ಯಹ ನಹೀ ಹೋನಾ ಚಾಹಿಯೇ. ಯಾರಾದರೂ ಮಾತಾಡಿದರೆ ಅವ್ರು ಯಾಕೆ ಈ ಥರ ಮಾತಾಡಿದರು, ಈ ಥರ ಅವರು ಮಾತಾಡಬಾರ್ದಾಗಿತ್ತು, ಈ ಥರ ಆಗಬಾರ್ದಾಗಿತ್ತು ಎಂಬ ವ್ಯರ್ಥ ವಿಚಾರಗಳು ಮನಸ್ಸಿನಲ್ಲಿ ಬಂದುಬಿಡ್ತವೆ. ವ್ಯರ್ಥ ಸುನನೆ देखने की आदत मन को 63 जन्मों से है. ಅದು ನಮಗೆ ಸಂಬಂಧಪಟ್ಟಿದ ವಿಷಯನೇ ಇರೋದಿಲ್ಲ. ಆದರೂ ಸಹ ಅಂಥ ವಿಷಯಗಳನ್ನು ಕೇಳಿ ನೋಡಿ ದುಃಖಿ ಆಗ್ತೀರಿ, ವ್ಯರ್ಥವಾಗಿ ಯೋಚನೆ ಮಾಡ್ತೀರಿ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ವ್ಯರ್ಥ ನೋಡುವ ಅಭ್ಯಾಸ, ವ್ಯರ್ಥ ಕೇಳುವ ಅಭ್ಯಾಸ 63 ಜನ್ಮಗಳಿಂದ ನಿಮ್ಮಲ್ಲಿ ಇದೆ. ಇಸ್ಲಿಯೇ ಅಭಿ ಭಿ ಉಸ್ ತರಫ್ ಆಕರ್ಷಿತ್ ಹೋ ಜಾತೆ ಹೋ. ಆ ಕಾರಣದಿಂದ ಈಗಲೂ ಸಹ ನೀವು ಅನಾವಶ್ಯಕ ವಿಷಯಗಳ ಕಡೆಗೆ ಅಥವಾ ವ್ಯರ್ಥದ ಕಡೆಗೆ ಆಕರ್ಷಣೆ ಆಗಿಬಿಡ್ತೀರಿ. छोटी छोटी अवज्ञाएं मन को भारी बना देती है. ಈ ಥರ ಚಿಕ್ಕ ಚಿಕ್ಕ ಅವಜ್ಞೆಗಳ ಕಾರಣ ನಿಮ್ಮ ಮನಸ್ಸು ಭಾರ ಆಗಿಬಿಡ್ತದೆ. ಚಿಕ್ಕ ಚಿಕ್ಕ ಅವಜ್ಞೆಗಳು ನಿಮ್ಮ ಮನಸ್ಸನ್ನು ಭಾರ ಮಾಡಿಬಿಡ್ತವೆ. और भारी होने के कारण ऊंची स्थिति की तरफ उड़ नहीं सकते. ಯಾವಾಗ ಮನಸ್ಸು ಭಾರ ಆಗ್ತದೆ ಆಗ ನೀವು ಉನ್ನತ ಸ್ಥಿತಿಗೆ ಹಾರಲು ಸಾಧ್ಯವಾಗೋದಿಲ್ಲ. ಯ ಬಹುತ್ ಗುಹ್ಯ ಗತಿ ಹೇ. ಇದು ಬಹಳ ಗಹನವಾದ ವಿಚಾರ ಆಗಿದೆ, ಲೆಕ್ಕ ಆಗಿದೆ. ಜೈಸೆ ಪಿछले जन्मों के पाप कर्म बोझ के कारण ಆತ್ಮ ಕೋ ಉಡನೆ ನಹಿ ದೇತೆ. ಹೇಗೆ ಹಿಂದಿನ ಜನ್ಮಗಳ ಪಾಪದ ಭಾರ ಆತ್ಮನನ್ನು ಹಾರಲಿಕ್ಕೆ ಬಿಡ್ತಾ ಇಲ್ಲ. ऐसे इस जन्म की छोटी छोटी अवज्ञाओं का बोझ जैसी स्थिति चाहते हो वैसी अनुभव करने नहीं देता है. ಹಾಗೆಯೇ ಈ ಜನ್ಮದಲ್ಲಿ, ಈ ಅಲೌಕಿಕ ಜನ್ಮದಲ್ಲಿ ಮಾಡಿದ ಅವಜ್ಞೆಗಳ ಭಾರ ನಿಮಗೆ ಯಾವ ಸ್ಥಿತಿಯಲ್ಲಿ ಇರಬೇಕು ಅನಿಸುತ್ತದೆ ಆ ಸ್ಥಿತಿಯಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡಲಿಕ್ಕೂ ಬಿಡೋದಿಲ್ಲ. ಬ್ರಾಹ್ಮಣೋं की चाल बहुत अच्छी है. बाप दादा पूछते हैं कैसे हो. ಬ್ರಾಹ್ಮಣರ ಪುರುಷಾರ್ಥ ಅಥವಾ ರೀತಿ ಬಹಳ ಚೆನ್ನಾಗಿದೆ. ಉತ್ತರ ಕೊಡುವ ಪದ್ಧತಿನೂ ಬಹಳ ಚೆನ್ನಾಗಿದೆ. ಯಾವಾಗ ಬಾಬಾ ನಿಮಗೆ ಮಕ್ಕಳೇ ಹೇಗಿದ್ದೀರಿ ಅಂತ ಕೇಳ್ತಾರೆ ಆಗ ಸಭಿ ಕಹೆಂಗೆ ಬಹುತ್ ಅಚ್ಚೆ, ಬಹುತ್ ಠೀಕ್ ಹೇ, ಬಹಳ ಚೆನ್ನಾಗಿದ್ದೇವೆ, ಬಹಳ ಉತ್ತಮ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳ್ತೀರಿ. ಫಿರ್ ಜಬ್ ಪೂಛತೆ ಹೇ ಕಿ ಜೈಸಿ ಸ್ಥಿತಿ ಹೋನಿ ಚಾಹಿಯೇ ವೈಸಿ ಹೇ. ಮತ್ತೆ ಬಾಬಾ ಪ್ರಶ್ನೆ ಕೇಳ್ತಾರೆ, ಬಹಳ ಚೆನ್ನಾಗಿದ್ದೀರಿ ಅಂದರೆ ನೀವು ಯಾವ ಸ್ಥಿತಿಯನ್ನು ಬಯಸ್ತಾ ಇದ್ದೀರಿ ಆ ಸ್ಥಿತಿ ನಿಮ್ಮಲ್ಲಿ ಇದೆಯೇ.
ತಬ್ ಚುಪ್ ಹೋ ಜಾತೆ. ಎರಡನೇ ಪ್ರಶ್ನೆ ಕೇಳಿದಾಗ ಮಕ್ಕಳು ಸುಮ್ಮನಾಗಿ ಬಿಡ್ತಾರೆ. ಇಸ್ ಕಾರಣ ಯಹ ಅವಜ್ಞಾओं का बोझ ಸದಾ ಸಮರ್ಥ ಬನನೆ ನಹಿ ದೇತಾ. ಯಾಕೆ ಅಂದರೆ ಈ ಅವಜ್ಞೆಗಳ ಭಾರ ನಿಮಗೆ ಸಮರ್ಥ ಆತ್ಮ ಆಗಲಿಕ್ಕೆ ಬಿಡ್ತಾ ಇಲ್ಲ. ಇಸ್ಲಿಯೇ ಆಜ್ ಯಹ ಶ್ಲೋಗನ್ ಯಾದ್ ರಖನಾ. ಆದ್ದರಿಂದ ಈ ದಿನ ಈ ಒಂದು ಮಹಾವಾಕ್ಯವನ್ನು, ಆದರ್ಶ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ. ನ ವ್ಯರ್ಥ ಸೋಚೋ, ನ ದೇಖೋ, ನ ಸುನೋ, ನ ಬೋಲೋ, ನ ವ್ಯರ್ಥ ಕರ್ಮ ಮೇ ಸಮಯ ಗವಾವೋ. ಬಾಬಾ ಈ ದಿನ ವಿಶೇಷವಾದಂಥ ಒಂದು ಆದರ್ಶ ವಾಕ್ಯ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ವ್ಯರ್ಥವನ್ನು ಯೋಚಿಸಬೇಡಿ, ವ್ಯರ್ಥವನ್ನು ನೋಡಬೇಡಿ, ವ್ಯರ್ಥವನ್ನು ಕೇಳಬೇಡಿ, ವ್ಯರ್ಥವನ್ನು ಆಡಬೇಡಿ, ವ್ಯರ್ಥ ಕರ್ಮದಲ್ಲಿ ಸಮಯವನ್ನು ಕಳಿಬೇಡಿ. ತಬ್ ಸಮರ್ಥ ಆತ್ಮ ಬನ್ ಜಾಯೆಂಗೆ. ಆಗ ನೀವು ಸಮರ್ಥ ಆತ್ಮಗಳು ಆಗಿಬಿಡ್ತೀರಿ. ಸಭಿ ಟೀಚರ್ಸ್ ಬೈಠಿ ಹೇ, ಸಭಿ ಟೀಚರ್ಸ್ ಆರ್ಟಿಸ್ಟ್ ಹೋನ. ಎಲ್ಲ ಶಿಕ್ಷಕಿಯರು ಸಹ ಬಾಬೋರ್ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಬಾಬಾ ಕೇಳ್ತಾ ಇದ್ದಾರೆ, ಶಿಕ್ಷಕಿಯರು ಅಂದರೆ ಕಲಾಕಾರರು, ಚಿತ್ರಕಾರರು. ಚಿತ್ರ ಬನಾನ ಆತಾ ಹೇ. ಚಿತ್ರ ಬರೆಯೋದಕ್ಕೆ, ಚಿತ್ರ ಬಿಡಿಸೋದಕ್ಕೆ ಬರುತ್ತಾ? ಅಪನಾ ಶ್ರೇಷ್ಠ ಚರಿತ್ರ ಕಾ ಚಿತ್ರ ಬನಾನ ಆತಾ ಹೇನ. ನಿಮ್ಮ ಶ್ರೇಷ್ಠ ಚರಿತ್ರೆಯ ಚಿತ್ರ ಬರೀಲಿಕ್ಕೆ ತಮಗೆ ಬರುತ್ತಲ್ವ? तो बड़े ते बड़े चित्रकार वही है जो हर कदम में चरित्र का चित्र बनाते रहते. ಹಾಗಾದರೆ ದೊಡ್ಡಾತಿ ದೊಡ್ಡ ಚಿತ್ರಕಾರ ಯಾರೆಂದರೆ ಯಾರು ತಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಶ್ರೇಷ್ಠ ಚರಿತ್ರೆಯ ಚಿತ್ರವನ್ನು ತಯಾರು ಮಾಡ್ತಾ ಇದ್ದಾರೆ. ಅವರ ಚರಿತ್ರೆಯೇ ಒಂದು ಚಿತ್ರದ ರೂಪದಲ್ಲಿ ಜನರ ಮನಸ್ಸಿನಲ್ಲಿ ಪ್ರಿಂಟ್ ಆಗ್ತಾ ಇದೆ. ಅವರೇ ದೊಡ್ಡ ಚಿತ್ರಕಾರರು. इसी चरित्र का चित्र बनाने कारण ही आपके जड़ चित्र आधा कल्प चलते हैं. ಸಂಗಮ ಯುಗದ ನಿಮ್ಮ ಶ್ರೇಷ್ಠ ಚರಿತ್ರೆಯೇ ಒಂದು ಚಿತ್ರರೂಪದಲ್ಲಿ ಗುರ್ತಾಗಿ ಉಳಿತದೆ. ಅದಕ್ಕಾಗಿಯೇ ಭಕ್ತಿ ಮಾರ್ಗದಲ್ಲಿ ತಮ್ಮ ಜಡಚಿತ್ರಗಳನ್ನು ನಿರ್ಮಾಣ ಮಾಡಿ, ಸ್ಥಾಪನೆ ಮಾಡಿ ಅದನ್ನು ಪೂಜಿಸ್ತಾರೆ. तो टीचर्स अर्थात बड़े ते बड़े चित्रकार. ಶಿಕ್ಷಕಿಯರು ಅಂದರೆ ದೊಡ್ಡಾತಿ ದೊಡ್ಡ ಚಿತ್ರಕಾರರು. अपना भी बनाते चित्र और अन्य आत्माओं को भी चित्रकार बना देते हो. ತಾವು ಟೀಚರ್ಸ್ಗಳು ನಿಮ್ಮ ಚಿತ್ರವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೀರಿ. ಜೊತೆಗೆ ಅನ್ಯ ಆತ್ಮರನ್ನು ಸಹ ಚಿತ್ರಕಾರ ಆತ್ಮರನ್ನಾಗಿ ತಯಾರು ಮಾಡ್ತಾ ಇದ್ದೀರಿ. औरों के भी श्रेष्ठ चरित्र बनाने के निमित्त टीचर्स ಅನೇಕರ ಶ್ರೇಷ್ಠ ಚರಿತ್ರೆ ನಿರ್ಮಾಣ ಮಾಡುವುದಕ್ಕೆ ನೀವು ನಿಮಿತ್ತ ಆಗಿದ್ದೀರಿ, ನಿಮಿತ್ತ ಶಿಕ್ಷಕಿಯಾಗಿದ್ದೀರಿ. ಇಸಿ ಮೇ ಹಿ ಬಿಜಿ ರಹತೆ ಹೋನ. ಇದರಲ್ಲಿನೇ ನೀವು ಸದಾ ವ್ಯಸ್ತ ಆಗಿ ಇರ್ತೀರಿ ತಾನೆ. ಫುಲ್ ಬಿಜಿ ರಹೋ. ನಿಮ್ಮ ಚಿತ್ರ ಬರಿಬೇಕು, ಅನೇಕರನ್ನು ಚಿತ್ರಕಾರರನ್ನಾಗಿ ಮಾಡಬೇಕು. ಇದೇ ಕೆಲಸದಲ್ಲಿ ಸದಾ ವ್ಯಸ್ತ ಆಗಿರಿ. ಏಕ್ ಸೆಕೆಂಡ್ ಭಿ ಮನ ಬುದ್ಧಿ ಕೋ ಫುರ್ಸತ್ ಮೇ ರಖಾ
तो व्यर्थ संकल्प अपनी तरफ ಆಕರ್ಷಿತ कर लेंगे. ಒಂದು ಕ್ಷಣನೂ ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನು ಖಾಲಿ ಇಟ್ಕೊಂಡ್ರೆ ಆಗ ವ್ಯರ್ಥ ಸಂಕಲ್ಪಗಳು ನಿಮ್ಮನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಿಬಿಡ್ತವೆ. सुनाया ना कि सेवा का प्रत्यक्ष फल सदा प्राप्त हो, यही निशानी है सदा आज्ञाकारी ಆತ್ಮ ಕಿ. ಬಾಬಾ ಈಗಾಗಲೇ ತಿಳಿಸಿದ್ದಾರೆ, ಸೇವೆಯ ಪ್ರತ್ಯಕ್ಷ ಫಲ ಯಾರಿಗೆ ಪ್ರಾಪ್ತಿಯಾಗ್ತಿರ್ತದೆ ಅವರೇ ನಿಜವಾದ ಆಜ್ಞಾಕಾರಿ ಮಕ್ಕಳು. ಸೇವೆಯ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಆಜ್ಞಾಕಾರಿ ಮಕ್ಕಳ ಗುರ್ತಾಗಿದೆ. कभी सेवा का फल प्रत्यक्ष मिलता और कभी नहीं मिलता, इसका कारण क्या है? ಒಮ್ಮೊಮ್ಮೆ ಸೇವೆಯ ಫಲ ನಿಮಗೆ ಪ್ರತ್ಯಕ್ಷವಾಗಿ ತಕ್ಷಣ ಸಿಕ್ಕಿಬಿಡ್ತದೆ, ಒಮ್ಮೊಮ್ಮೆ ಸಿಗೋದಿಲ್ಲ. ಇದಕ್ಕೆ ಕಾರಣ ಏನು? कोई न कोई अवज्ञा होती है. ಪ್ರತ್ಯಕ್ಷ ಫಲದ ಪ್ರಾಪ್ತಿ ಆಗದೇ ಇರುವುದಕ್ಕೆ ಕಾರಣ ಒಂದಿಲ್ಲ ಒಂದು ರೀತಿಯ ಅವಜ್ಞೆ ನಿಮ್ಮ ಮೂಲಕ ನಡೀತದೆ. टीचर्स अर्थात अमृत वेले से रात तक हर आज्ञा के कदम पर कदम रखने वाली. ಟೀಚರ್ಸ್ ಅಂದ್ರೇ ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಪ್ರತಿಯೊಂದು ಆಜ್ಞೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವಂಥವ್ರು. ಬಾಪ್ ದಾದಾರವರ ಹೆಜ್ಜೆಗಳು ಅಂದ್ರೇ ಬಾಬಾ ಕೊಡುವ ಆಜ್ಞೆಗಳು ಅಂತ ಹೇಳ್ತಾರೆ ಬಾಬಾ. ಆ ಪ್ರತಿಯೊಂದು ಆಜ್ಞೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವಂಥವರೇ ನಿಜವಾದ ಟೀಚರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಐಸಿ ಟೀಚರ್ಸ್ ಹೋ ವಾ ಕಭಿ ಕಭಿ ಅಲ್ಬೇಲಾಪನ ಆ ಜಾತಾ ಹೈ. ಅಂತಹ ಸಮರ್ಥ ಶಿಕ್ಷಕಿ ನೀವಾಗಿದ್ದೀರಾ, ಅಥವಾ ಒಮ್ಮೊಮ್ಮೆ ನಿಮ್ಮಲ್ಲಿ ಹುಡುಗಾಟಿಕೆತನ ಬಂದುಬಿಡ್ತದೆ? ಅಲ್ಬೇಲಾ ನಹಿ ಬನ್ನ, ಯಾವುದೇ ಕಾರಣಕ್ಕೂ ನೀವು ಹುಡುಗಾಟಿಕೆಯಲ್ಲಿ ಬರಬಾರದು. ಜಿಮ್ಮೆವಾರಿಕೆ ತಾಜಧಾರಿ ಹೋ. ಟೀಚರ್ಸ್ಗಳು ಅಂದರೆ ಜವಾಬ್ದಾರಿಯ ಕಿರೀಟಧಾರಿಗಳು. ಜವಾಬ್ದಾರಿಯ ಕಿರೀಟ ಧರಿಸ್ಕೊಂಡಿದ್ದೀರಿ. ಕಭಿ ತಾಜ್ ಭಾರಿ ಲಗ್ತಾ ಹೇ ತೋ ಉತಾರ್ ದೇತೆ ಹೋ. ಒಮ್ಮೊಮ್ಮೆ ಆ ಕಿರೀಟ ನಿಮಗೆ ಭಾರ ಅನ್ನಿಸಿದಾಗ ನೀವದನ್ನು ತೆಗೆದು ಇಡ್ತೀರಿ. ಆಪ್ ಉತಾರ್ನೆ ವಾಲೆ ತೋ ನಹಿ ಹೋನಾ. ರಾಜರು ಒಮ್ಮೊಮ್ಮೆ ಕಿರೀಟ ಭಾರವಾಯಿತು ಅಂದರೆ ಸ್ವಲ್ಪ ಸಮಯ ಅದನ್ನು ತೆಗೆದಿಟ್ಟಿರ್ತಾರೆ. ಆದರೆ ನೀವು ಶಿಕ್ಷಕಿಯರು ಬಾಬಾ ನಿಮಗೆ ಕೊಟ್ಟಂಥ ಜವಾಬ್ದಾರಿಯ ಕಿರೀಟವನ್ನು ತೆಗೆದು ಇಡೋದಿಲ್ಲ ತಾನೇ. ಸದಾ ಆಜ್ಞಾಕಾರಿ ಮಾನ, ಸದಾ ಜಿಮ್ಮೆವಾರಿಕೆ ತಾಜಧಾರಿ. ಸದಾ ಆಜ್ಞಾಕಾರಿ ಅಂದ್ರೇ ಸದಾ ಜವಾಬ್ದಾರಿಯ ಕಿರೀಟಧಾರಿ ಅಂತ ಹೇಳ್ತಾರೆ ಬಾಬಾ. टीचर्स तो सब है, लेकिन इसको कहते हैं ಯೋಗ್ಯ ಟೀಚರ್, ಯೋಗಿ ಟೀಚರ್. ಇಲ್ಲಿಯ ತನಕ ಬಾಬಾ ಶಿಕ್ಷಕಿಯರ ಬಗ್ಗೆ ಏನು ವರ್ಣನೆ ಮಾಡಿದರು, ಆ ವರ್ಣನೆಗೆ ಯೋಗ್ಯ ಆಗಿರುವಂಥ ಶಿಕ್ಷಕಿಯರೇ ಯೋಗ್ಯ ಮತ್ತು ಯೋಗಿ ಟೀಚರ್ ಆಗಿರ್ತಾರೆ. ಬಹಳ ಜನ ಕುಮಾರಿಯರು ಸಮರ್ಪಿತ ಆಗಿದ್ದೀರಿ, ಟೀಚರ್ಸ್ ಆಗಿದ್ದೀರಿ. ಆದರೆ ಈಗ ತಾವು ಯೋಗ್ಯ ಮತ್ತು ಯೋಗಿ ಟೀಚರ್ ಆಗಬೇಕು ಅಂತ ವಿಶೇಷವಾಗಿ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಟೀಚರ್ಸ್ ಕಭಿ ಕಂಪ್ಲೇನ್ ನಹಿ ಕರ್ ಸಕ್ತಿ, औरों को कंप्लीट करने वाली हो, कंप्लेन करने वाली नहीं.
ಟೀಚರ್ಸ್ಗಳು ಎಂದೂ ತಕರಾರು ಮಾಡಬಾರ್ದು. ಎಲ್ಲರನ್ನೂ ಸಂಪೂರ್ಣ ಸ್ಥಿತಿಗೆ ಕರ್ಕೊಂಡು ಹೋಗುವಂಥವ್ರು, ಸಂಪೂರ್ಣ ಮಾಡುವಂಥವರು. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆಯೇ ಆಗಲಿ, ಅನ್ಯರ ಬಗ್ಗೆನೇ ಆಗಲಿ, ಯಾವ ಕಾರಣಕ್ಕೂ ನೀವು ತಕರಾರು ಮಾಡಬಾರದು, ಕಂಪ್ಲೇಂಟ್ ಮಾಡಬಾರದು. ಕಭಿ ಐಸೆ ಪತ್ರ ತೋ नहीं लिखते हो ना, क्या करे, हो गया, होना तो नहीं चाहिए, वह तो समाप्त हो गया ना ಎಂದು ನೀವು ಇಂತಹ ಪತ್ರ ಅಂತೂ ಬರೆಯೋದಿಲ್ಲ ತಾನೆ. ಏನು ಮಾಡಲಿ, ಆಗಿಬಿಡ್ತು, ಆಗಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ, ಈ ಥರದ ಶಬ್ದಗಳನ್ನು समाप्ति ಮಾಡಿದ್ದೀರಿ ತಾನೆ. सुनाया था पत्र लिखो जरूर, मधुबन में पत्र जरूर भेजो, परंतु मैं सदा ओके हूँ, बस यह 2 लाइन लिखो. ಬಾಬಾ ಈ ಮುಂಚೆನೇ ಹೇಳಿದ್ದಾರೆ, ಶಿಕ್ಷಕಿಯರು ನೀವು ಮಧುಬನಕ್ಕೆ ಅವಶ್ಯವಾಗಿ ಪತ್ರ ಬರೆಯಿರಿ, ಆದರೆ 2 ಶಬ್ದಗಳ ಪತ್ರ ಬರೆಯಿರಿ. ನಾನು ಸರಿ ಇದ್ದೇನೆ, ಓಕೆ ಇದ್ದೇನೆ ಅಂತ ಬರೀರಿ. ಪಡ್ನೆ ವಾಲೋಂ ಕೋ ಭಿ ಟೈಮ್ ನಹಿ. ನೀವು ಬಹಳ ಉದ್ದಕ್ಕೆ, ಬಹಳ ವಿಸ್ತಾರವಾಗಿ ಪತ್ರ ಬರೆದರೆ ಓದುವಂಥವ್ರಿಗೂ ಇಲ್ಲಿ ಸಮಯ ಇಲ್ಲ ಅಂತ ಹೇಳ್ತಾರೆ. ಫಿರ್ ಕಂಪ್ಲೇಂಟ್ ಕರ್ತೆ कि पत्र का उत्तर नहीं आया. ಪತ್ರದಲ್ಲಿ ಬರೇ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ತಕರಾರುಗಳನ್ನು ನೀವು ಬರಿತಾ ಹೋದರೆ ಓದೋರು ಓದೋದಿಲ್ಲ, ಅದರ ಉತ್ತರ ನಿಮಗೆ ಸಿಗೋದಿಲ್ಲ. ಆಗ ಮತ್ತೆ ನೀವು ಹೇಳ್ತೀರಿ, ನಮಗೆ ಮಧುಬನದಿಂದ ಉತ್ತರ ಬಂದಿಲ್ಲ ಅಂಥೇಳಿ. वास्तव में आप सबके पत्रों का उत्तर बाप दादा रोज की मुरली में देता ही है. ಬಾಬಾ ಹೇಳ್ತಿದ್ದಾರೆ, ನಿಮ್ಮೆಲ್ಲರ ಪತ್ರಗಳಿಗೆ ಉತ್ತರ ಬಾಪ್ ದಾದಾರವರು ಪ್ರತಿದಿನದ ಮುರಳಿಯಲ್ಲಿ ಕೊಡ್ತಾನೇ ಇರ್ತಾರೆ. आप लिखेंगे ओके और बाप दादा ओके के रिटर्न में कहते याद प्यार और नमस्ते. ನೀವು ಓಕೆ ಅಂತ ಪತ್ರ ಬರೆದರೆ ಬಾಪ್ ದಾದಾರವರು ಅದರ ಪ್ರತಿ ಉತ್ತರದಲ್ಲಿ ಯಾದ್ ಪ್ಯಾರ್ ಮತ್ತು ನಮಸ್ತೆ ಅಂತ ಹೇಳ್ತಾರೆ. ನಿಮಗೆ ಮುರಳಿಯ ಮೂಲಕ ಉತ್ತರ ಕೊಡ್ತಾರೆ. ತೋ ಯಾ ರೆಸ್ಪಾಂಡ್ ಹುವಾನ. ಈ ಥರ ಬಾಬಾ ನಿಮ್ಮನ್ನು ಸ್ಪಂದಿಸ್ತಾರಲ್ವ. ಸಮಯ ಕೋ ಭಿ ಬಚಾನಾ ಹೇನ, ಸೇವಾ ಸಮಾಚಾರ ಭಿ ಶಾರ್ಟ್ ಮೇ ಲಿಖೋ. ಬಾಬಾ ಹೇಳ್ತಾರೆ, ವ್ಯರ್ಥ ಬರೀಲಿಕ್ಕೆ ಸಮಯ ಇಲ್ಲ, ವ್ಯರ್ಥ ಓದಲಿಕ್ಕೂ ಸಮಯ ಇಲ್ಲ. ಆದ್ದರಿಂದ ಸಮಯವನ್ನು ಉಳಿತಾಯ ಮಾಡಿರಿ. ಓಕೆ ಎಂಬ 2 ಶಬ್ದಗಳಲ್ಲಿ ಪತ್ರ ಬರೀರಿ. ಸೇವಾ ಸಮಾಚಾರವನ್ನು ಸಹ ಸಾರ ರೂಪದಲ್ಲಿ ಬರೀರಿ. ತೋ ಸಮಯ ಕಿ ಭಿ ಎಕಾನಮಿ, ಕಾಗಜ್ ಕಿ ಭಿ ಎಕಾನಮಿ, ಪೋಸ್ಟ್ ಕಿ ಭಿ ಎಕಾನಮಿ. ಆಗ ಸಮಯದ ಉಳಿತಾಯ, ಕಾಗದಗಳ ಉಳಿತಾಯ, ಪೋಸ್ಟಿಗೆ ಏನೋ ಹಣ ಖರ್ಚು ಮಾಡ್ತೀರಿ, ಆ ಹಣದ್ದು ಉಳಿತಾಯ ಆಗ್ತದೆ. ಎಕಾನಮಿ ಹೋ ಸಕ್ತಿ है ना. पत्र 3 पेज में भी लिखा जा सकता है. कोई को विस्तार से लिखने का डायरेक्शन मिलता है तो भल लिखो, लेकिन 2 लाइन में भी अपनी गलती की क्षमा ले सकते हो. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಮಾಡಿದ ತಪ್ಪನ್ನು ವಿಸ್ತಾರವಾಗಿ ಬರೀರಿ ಅಂತ ನಿಮಿತ್ತರು ಹೇಳಿದರೆ ವಿಸ್ತಾರವಾಗಿ ಬರೀರಿ. ಇಲ್ಲದಿದ್ದರೆ 2 ಶಬ್ದಗಳಲ್ಲಿ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳ್ರಿ. छिपाओ नहीं, लेकिन शॉर्ट में लिखो.
ನೀವು ಮಾಡಿದ ತಪ್ಪನ್ನು ಮುಚ್ಚಿ ಇಟ್ಕೋಬೇಡ್ರಿ, ಆದರೆ ಸಂಕ್ಷಿಪ್ತದಲ್ಲಿ ಅದನ್ನು ಬರೀರಿ. ಕಿತನೆ ಪತ್ರ ಲಿಖತೆ ಹೈ ಜಿನ್ಕಾ ಕೋಯಿ ಸಾರ್ ನಹೀ ಹೋತಾ ಹೈ. ಅನೇಕ ಮಕ್ಕಳು, ಅನೇಕ ಟೀಚರ್ಸ್ಗಳು ಅನೇಕ ರೀತಿಯಿಂದ ಪತ್ರಗಳನ್ನು ಬರೀತಾರೆ. ಅದರಲ್ಲಿ ಏನು ಸತ್ವನೇ ಇರೋದಿಲ್ಲ, ಸಾರನೇ ಇರೋದಿಲ್ಲ ಅಂತ ಹೇಳ್ತಾರೆ. ಬಾಪ್ ಕೋ ಕಹೋ ಮೇರಾ ಯಹ ಕಾಮ್ ಕರ್ ಲೋ, ಮೇರೆ ಕೋ ಠೀಕ್ ಕರ್ ದೋ, ಮೇರಾ ಧಂಧಾ ಠೀಕ್ ಕರ್ ದೋ, ಮೇರಿ ಪತ್ನಿ ಕೋ ಠೀಕ್ ಕರ್ ದೋ. ಐಸೆ ಪತ್ರ ಏಕ ಬಾರ್ ನಹೀ 10 ಬಾರ್ ಭೇಜ್ತೆ. ಅನೇಕ ಮಕ್ಕಳು ಬಾಬವ್ರಿಗೆ ಪತ್ರದಲ್ಲಿ ಬರೀತಾರೆ, ಬಾಬಾ ನನ್ನ ಈ ಕೆಲಸ ಮಾಡಿಕೊಡು, ನನ್ನ ಆರೋಗ್ಯ ಸರಿ ಮಾಡು, ನನ್ನ ವ್ಯಾಪಾರ ಸರಿ ಮಾಡು, ನನ್ನ ಹೆಂಡತಿಯ ಬುದ್ಧಿ ಸರಿ ಮಾಡು. ಹೀಗೆ 1 ಸಲ ಅಲ್ಲ 10 ಸಲ ಅದನ್ನೇ ಬರಿತಾ ಇರ್ತಾರೆ ಮತ್ತು ಅಂತಹ ಪತ್ರಗಳನ್ನು ಕಳಿಸ್ತಾ ಇರ್ತಾರೆ. ತೋ ಅಬ್ ಎಕಾನಮಿ ಕೆ ಅವತಾರ್ ಬನೋ ಔರ್ ಬನಾओ. ಆದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುರಳಿಯಲ್ಲಿ ಬಾಬಾ ಹೇಳಿಬಿಡ್ತಾರೆ. ಆದ್ದರಿಂದ ಈಗ ಉಳಿತಾಯದ ಅವತಾರ ಆಗ್ರಿ, ಉಳಿತಾಯ ಮಾಡಿರಿ, ಅನೇಕರಿಗೆ ಉಳಿತಾಯದ ಅವತಾರವನ್ನಾಗಿ ಮಾಡಿರಿ. ಅಚ್ಚ ಸಭಿ ಕೋ ಯಹ ಮೇಳ ಅಚ್ಚಾ ಲಗ್ತಾ ಹೇನಾ. ಎಲ್ಲರಿಗೂ ಈ ಮಿಲನದ ಮೇಳ ಇಷ್ಟ ಆಗಿದೆ ಅಲ್ವಾ. ದುನಿಯಾ ವಾಲೆ ಕಹತೆ 2 दिन का मेला और आपका 4 दिन का मेला है. ಪ್ರಪಂಚದವ್ರು ಹೇಳ್ತಾರೆ 2 ದಿನದ ಮೇಳ ಅಂತ, ಆದರೆ ಇಲ್ಲಿ 4 ದಿನಗಳು 8 ದಿನಗಳವರೆಗೆ ನೀವು ಪರಮಾತ್ಮನ ಮಿಲನದ ಮೇಳ ಆಚರಿಸ್ತೀರಿ. ಸಭಿ ಕೋ ಪಸಂದ್ ಹೇನಾ ಯಹ ಮೇಳ. ಈ ಮೇಳ ಎಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ. ಅಚ್ಚ ಚಾರೋ ಓರ್ ಕೆ ಸದಾ ಸಮರ್ಥ ಆತ್ಮಾओं को सदा हर कदम में आज्ञाकारी रहने वाले आज्ञाकारी बच्चों को, सदा व्यर्थ को समर्थ में परिवर्तन करने वाले विश्व परिवर्तक आत्माओं को, सदा अपने चरित्र के चित्रकार बच्चों को समर्थ बाप दादा का याद प्यार और नमस्ते. 4 ಕಡೆಯ ಸದಾ ಸಮರ್ಥ ಆತ್ಮರಿಗೆ, ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ಆಜ್ಞೆಯ ಪಾಲನೆ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ, ಸದಾ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮರಿಗೆ, ಸದಾ ತಮ್ಮ ಚರಿತ್ರೆಯ ಚಿತ್ರವನ್ನು ಬರೆಯುವಂತಹ ಚಿತ್ರಕಾರ ಸಮರ್ಥ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान स्थूल और सूक्ष्म दोनों रीति से स्वयं को बिजी रखने वाले माया जीत विजयी भव. ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ರೀತಿಯಿಂದ ಸ್ವಯಂವನ್ನು ಸದಾ ಬೀಜಿ ಮಾಡಿಕೊಳ್ಳುವಂತಹ ಮಾಯಾಜೀತ विजयी आत्मा आगिरी. स्वयं को सेवाधारी समझ अपनी रुचि उमंग से सेवा में बिजी रहो तो माया का चांस नहीं मिलेगा. ಸ್ವಯಂವನ್ನು ಸೇವಾಧಾರಿ ಎಂದು ತಿಳಿದು ಉತ್ಸಾಹದಿಂದ ಉಲ್ಲಾಸದಿಂದ ನಿಮಗೆ ಇಷ್ಟ ಆಗುವಂತಹ, ನಿಮಗೆ ರುಚಿ ಇರುವಂತಹ, ಆಸಕ್ತಿ ಇರುವಂಥ ಸೇವೆಯಲ್ಲಿ ಬ್ಯುಸಿ ಆಗ್ರಿ, ವ್ಯಸ್ತ ಆಗ್ರಿ. ಆಗ
ಮಾಯೆಗೆ ನಿಮ್ಮ ಹತ್ತಿರ ಬರಲು ಅವಕಾಶನೇ ಸಿಗೋದಿಲ್ಲ. जब संकल्प से, बुद्धि से, चाहे स्थूल कर्मणा से फ्री रहते हो तो ಮಾಯಾ ಚಾನ್ಸ್ ಲೇ ಲೇತಿ ಹೇ. ಯಾವಾಗ ನೀವು ಸಂಕಲ್ಪದಿಂದ, ಬುದ್ಧಿಯಿಂದ, ಸ್ಥೂಲ ಕರ್ಮಗಳಿಂದ ಫ್ರೀ ಆಗಿರ್ತೀರಿ, ಆಗ ಮಾಯೆ ಅವಕಾಶ ತಗೊಳ್ತದೆ, ನಿಮ್ಮ ಹತ್ತಿರ ಬರಲಿಕ್ಕೆ ಅವಕಾಶ ತಗೊಳ್ತದೆ. ಲೇಕಿನ್ ಸ್ಥೂಲ और सूक्ष्म दोनों ही रीति से खुशी खुशी से सेवा में बिजी रहो तो खुशी के कारण माया सामना करने का साहस नहीं रख सकती. ಆದರೆ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ರೀತಿಯಿಂದ ಖುಷಿಯಿಂದ ನೀವು ಸೇವೆ ಮಾಡ್ತಾ ಇದ್ದರೆ, ಸೇವೆಯಲ್ಲಿ ಬ್ಯುಸಿ ಇದ್ದರೆ, ಖುಷಿಯ ಕಾರಣದಿಂದ ಮಾಯೆ ನಿಮ್ಮ ಹತ್ತಿರ ಬರುವ ಧೈರ್ಯನೇ ಮಾಡೋದಿಲ್ಲ. ನಿಮ್ಮಲ್ಲಿ ಇರುವ ಖುಷಿ, ಉತ್ಸಾಹ, ಉಲ್ಲಾಸ ನೋಡಿ ಮಾಯೆ ನಿಮ್ಮನ್ನು ಎದುರಿಸಲು ನಿಮ್ಮ ಹತ್ತಿರ ಬರೋದಿಲ್ಲ. इसलिए स्वयं ही टीचर बन बुद्धि को बिजी रखने का डेली प्रोग्राम बनाओ. ಬಾಬಾ ಹೇಳ್ತಾರೆ, ನೀವೇ ಸ್ವತಃ ನಿಮ್ಮ ಶಿಕ್ಷಕ ಆಗಿ ಬುದ್ಧಿಯನ್ನು ಬಿಜಿ ಮಾಡಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳ್ರಿ, ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಿರಿ. ಆಗ ಮಾಯಾ ಜೀತ ವಿಜಯಿ ಆಗುವಿರಿ. श्लोगन. निश्चय से सदा याद रखो बाबा हमारे साथ है. ಆಗ ಮಾಯೆ ನಿಮ್ಮ ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ. तब माया आपके समीप आने का साहस नहीं करेगी. ನಿಶ್ಚಯದಿಂದ ಬಾಬಾ ನನ್ನ ಜೊತೆಗೇ ಇದ್ದಾರೆ ಎಂದು ನೆನ್ಪಿಟ್ಕೊಂಡ್ರೆ ಮಾಯೆ ನಿಮ್ಮ ಸಮೀಪಕ್ಕೆ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.